ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡ ಸರ್ಕಾರಿ ಕಟ್ಟಡಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ವಿಧಾನಸೌಧ ಸೇರಿ ರಾಜಭವನಕ್ಕೆ ನೋಟಿಸ್ ಕೊಟ್ಟಿದೆ ಬಿಬಿಎಂಪಿ. ರಾಜಭವನ ಸೇರಿ 258 ಸರ್ಕಾರಿ ಕಟ್ಟಡಗಳಿಗೆ ಬಿಬಿಎಂಪಿ ನೋಟಿಸ್ ಜಾರಿ ಮಾಡಿದೆ. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡ ಸರ್ಕಾರಿ ಕಟ್ಟಡಗಳಿಗೆ ಬಿಬಿಎಂಪಿ ಶಾಕ್ ಕೊಟ್ಟಿದೆ. ವಿಧಾನಸೌಧ, ವಿಕಾಸಸೌಧ ಸೇರಿ ರಾಜಭವನ ಅನೇಕ ಸರ್ಕಾರಿ ಕಟ್ಟಡಗಳಿಂದ ಕೋಟಿಗಟ್ಟಲೆ ಆಸ್ತಿ ತೆರಿಗೆ ಬಾಕಿ ಇದೆ. ತೆರಿಗೆ ಪಾವತಿ ಮಾಡದೇ ಇದ್ರೆ ಮುಂದಿನ ಕ್ರಮ ಖಚಿತ ಎಂದು ಪಾಲಿಕೆ ಎಚ್ಚರಿಕೆ ಕೊಟ್ಟಿದೆ. ಅನೇಕ ಸರ್ಕಾರಿ ಆಸ್ತಿ ತೆರಿಗೆಗಳು ಬಾಕಿ ಇದೆ. ಈಗಾಗಲೇ ರಾಜ್ಯಾದ್ಯಂತ ಬಹುತೇಕವಾಗಿ ಸರ್ಕಾರಿ ಇಲಾಖೆಗಳು ಬರೋಬ್ಬರಿ 8,000 ಕೋಟಿ ರೂಪಾಯಿಗಳಷ್ಟು ವಿದ್ಯುತ್ ಬಿಲ್ ಬಾಕಿ ಇದೆ. ಈ ಬೆನ್ನಲ್ಲೇ ಇತಿಹಾಸದಲ್ಲೇ ಸ್ಫೋಟಕ ಅಂಶ ಕೂಡ ಹೊರಬಿದ್ದಿದೆ. ಇಂತಹದ್ದೊಂದು ಸ್ಫೋಟಕ ಅಂಶ ಹೊರಬಿದ್ದಿದೆ. ಖುದ್ದು ಬಿಬಿಎಂಪಿ ಅಧಿಕಾರಿಗಳೇ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅನೇಕ ಸರ್ಕಾರಿ ಕಟ್ಟಡಗಳು ಮತ್ತು ಕೋಟಿಗಟ್ಟಲೆ ಆಸ್ತಿ ತೆರಿಗೆಯನ್ನ ಬಾಕಿ ಉಳಿಸಿಕೊಂಡಿದ್ದಾವೆ. ಈಗಾಗಲೇ ನೋಟಿಸ್ ಸಹ ನೀಡಲಾಗಿದೆ. ಈ ಪೈಕಿ ಒಟ್ಟು 17 ವರ್ಷಗಳಿಂದ ತೆರಿಗೆ ಬಾಕಿ ಉಳಿಸಿಕೊಂಡಿದೆ. ಹೀಗಾಗಿ ಆಯಾ ಇಲಾಖೆಯ ಮುಖ್ಯಸ್ಥರಿಗೆ ತೆರಿಗೆ ಪಾವತಿಸುವಂತೆ ನೋಟಿಸ್ ಜಾರಿ ಮಾಡಲಾಗಿದೆ. ಆಸ್ತಿ ತೆರಿಗೆ ಕಟ್ಟದೇ ಇದ್ರೆ ಮುಂದಿನ ಕಟ್ಟುನಿಟ್ಟಿನ ಕ್ರಮ ಕೂಡ ಕೈಗೊಳ್ಳಲಾಗುತ್ತೆ ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಸರ್ಕಾರದ ಗಮನಕ್ಕೆ ಕೂಡ ತಂದು ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಬಿಬಿಎಂಪಿ ಅಧಿಕಾರಿ ತಿಳಿಸಿದ್ದಾರೆ. ಈಗಾಗಲೇ ಬಿಬಿಎಂಪಿಯನ್ನ ವಿಂಗಡಣೆ ಮಾಡಿ 7 ವಿಭಾಗಗಳಾಗಿ ಡಿವೈಡ್ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಇದರ ಬೆನ್ನಲ್ಲೇ ಈ ಮಹತ್ವದ ಬೆಳವಣಿಗೆ. ವಿಧಾನಸೌಧ, ವಿಕಾಸಸೌಧ ಜೊತೆಗೆ ರಾಜಭವನ, ರಾಷ್ಟ್ರಪತಿಯವರ ಭವನ, ಈ 3 ಭವನಗಳಲ್ಲಿ ಸೇರಿದಂತೆ ಇನ್ನಿತರ ಸರ್ಕಾರಿ ಕಚೇರಿಗಳ ಆಸ್ತಿ ತೆರಿಗೆ ಪಾವತಿಯಾಗಿಲ್ಲ. ಜೊತೆಗೆ ರಾಜಭವನ ಸೇರಿ 258 ಸರ್ಕಾರಿ ಕಟ್ಟಡಗಳಿಗೆ ಬಿಬಿಎಂಪಿ ನೋಟಿಸ್ ಜಾರಿ ಮಾಡಿದೆ. 258 ಸರ್ಕಾರಿ ಕಟ್ಟಡಗಳಿಗೆ ಆಸ್ತಿ ತೆರಿಗೆ ಪಾವತಿಯಾಗಿಲ್ಲ ಅಂತ ನೋಟಿಸ್ ಜಾರಿ ಮಾಡಿದೆ. ಈಗಾಗಲೇ ರಾಜ್ಯದಾದ್ಯಂತ ಬಹುತೇಕ ಸರ್ಕಾರಿ ಕಟ್ಟಡಗಳು ಜೊತೆಗೆ ಇಲಾಖೆಗಳು ಬರೋಬ್ಬರಿ 8,000 ಕೋಟಿ ರೂಪಾಯಿಗಳಷ್ಟ ವಿದ್ಯುತ್ ಬಿಲ್ ಕೂಡ ಬಾಕಿ ಉಳಿಸಿಕೊಂಡಿದೆ. ಇದರ ಬೆನ್ನಲ್ಲೇ ಇಂತಹ ಸ್ಫೋಟಕ ಬೆಳವಣಿಗೆ. ಆಸ್ತಿ ತೆರಿಗೆ ಮತ್ತು ವಿದ್ಯುತ್ ಬಿಲ್ ಎರಡನ್ನೂ ಕೂಡ ಪಾವತಿ ಮಾಡಿ ಅಂತ ಈಗ ಎಚ್ಚರಿಕೆ ಕೊಡ್ತಾ ಇದೆ. ಪಾವತಿ ಮಾಡದೇ ಇದ್ರೆ ಮುಂದೆ ಕಟ್ಟುನಿಟ್ಟಿನ ಕ್ರಮ ಕೂಡ ಜಾರಿಯಾಗುತ್ತೆ ಅಂತ ಕೂಡ ಗಮನಕ್ಕೆ ತಂದಿದ್ದಾರೆ. ವಿಧಾನಸೌಧ, ವಿಕಾಸಸೌಧ ಮತ್ತು ರಾಜಭವನ ಸೇರಿ ಅನೇಕ ಸರ್ಕಾರಿ ಕಟ್ಟಡಗಳು ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದೆ. ಈಗಾಗಲೇ ನೋಟಿಸ್ ಸಹ ನೀಡಲಾಗಿದೆ. ಈ ಪೈಕಿ ಕೆಲವು ಕಟ್ಟಡಗಳು 17 ವರ್ಷಗಳಿಂದ ತೆರಿಗೆಯನ್ನ ಕಟ್ಟಿಲ್ಲ. ಹೀಗಾಗಿ ಆಯಾ ಇಲಾಖೆಯ ಮುಖ್ಯಸ್ಥರಿಗೆ ತೆರಿಗೆ ಪಾವತಿಸುವಂತೆ ನೋಟಿಸ್ ಜಾರಿ ಮಾಡಿಲ್ಲ ಅದಕ್ಕೆ ಬಿಬಿಎಂಪಿಯಿಂದ. ಜೊತೆಗೆ ಕರೆಂಟ್ ಬಿಲ್ ಸೇರಿದಂತೆ ಇದು ಕೂಡ ಪಾವತಿಯಾಗಿಲ್ಲ. ಈಗ ಈ ಬಗ್ಗೆ ಬೆಸ್ಕಾಂನಿಂದ ಕೂಡ ನೋಟಿಸ್ ಜಾರಿಯಾಗಿತ್ತು. ಅನೇಕ ಸರ್ಕಾರಿ ಕಟ್ಟಡಗಳಿಂದ 8,000 ಕೋಟಿ ರೂಪಾಯಿಗಳಷ್ಟು ವಿದ್ಯುತ್ ಬಿಲ್ ಅನ್ನ ಬಾಕಿ ಉಳಿಸಿಕೊಂಡಿತ್ತು. ಹಲವು ಕಾರಣಗಳಿಂದ ಈ ವಿದ್ಯುತ್ ಬಿಲ್ ಅನ್ನ ಕಟ್ಟದೆ ಹಾಗೆ ಮುಂದುವರಿಸಿಕೊಂಡು ಬಂದಿತ್ತು. ಆದ್ರೆ ಇವರು ಸಾಮಾನ್ಯ ವರ್ಗದವರಿಗಾದ್ರೆ, ಜನಸಾಮಾನ್ಯರಿಗಾದ್ರೆ ಆಸ್ತಿ ತೆರಿಗೆ ಆಗಿರ್ಬೋದು ಮತ್ತು ಕರೆಂಟ್ ಬಿಲ್ ಆಗಿರ್ಬೋದು ಕಟ್ಟದೇ ಇದ್ರೆ ತಕ್ಷಣವೇ ಕ್ರಮಕ್ಕೆ ಮುಂದಾಗ್ತಾರೆ. ಅದರ ಸರ್ಕಾರಿ ಕಟ್ಟಡಗಳು ಇದಕ್ಕೆ ಸಂಬಂಧಪಟ್ಟಂತೆ ಅವರೇ ಪಾವತಿ ಮಾಡಿರೋದಿಲ್ಲ. ರಾಜಭವನ ಸೇರಿ ವಿಕಾಸಸೌಧ ಜೊತೆಗೆ ವಿಧಾನಸೌಧ ಜೊತೆಗೆ ಇನ್ನಿತರ ಸರ್ಕಾರಿ ಕಟ್ಟಡಗಳಲ್ಲಿ ಆಸ್ತಿ ತೆರಿಗೆ ಪಾವತಿ ಆಗಿಲ್ಲ. ಜೊತೆಗೆ ಸರ್ಕಾರಿ ಕಟ್ಟಡಗಳಲ್ಲಿ ಕರೆಂಟ್ ಬಿಲ್ ಪಾವತಿ ಆಗಿಲ್ಲ. ಆದರೆ ಜನಸಾಮಾನ್ಯರಿಗೆ ಕರೆಂಟ್ ಬಿಲ್ ಪಾವತಿ ಮಾಡಿಲ್ಲ ಅಂತಂದ್ರೆ ಏಕಾಏಕಿಯಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ತಾರೆ, ಕರೆಂಟ್ ಕಟ್ ಮಾಡ್ತಾರೆ, ಇನ್ನಿತರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಕೈಗೊಳ್ತಾರೆ. ಆದರೆ ಸರ್ಕಾರಕ್ಕೆ ಅವರ ಏನು ಆಸ್ತಿ ತೆರಿಗೆ ಆಗಿರ್ಬೋದು, ಕರೆಂಟ್ ಬಿಲ್ ಸಂಬಂಧಪಟ್ಟಂತೆ ಆಗಿರ್ಬೋದು, ವಸೂಲಿ ಮಾಡಲಿಕ್ಕೆ ಮೀನಾಮೇಷ ಹೆಣಿತಾರೆ.
ಈಗಾಗಲೇ ಬಿಬಿಎಂಪಿಯನ್ನ 7 ವಿಭಾಗಗಳಾಗಿ ಜೊತೆಗೆ 6ರಿಂದ 7 ವಿಭಾಗಕ್ಕೆ ಮುಂದಾಗ್ತಾ ಇದೆ. ನೋಡ್ಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ ಏನಾಗುತ್ತೆ. ಈಗಾಗಲೇ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದೆ ಅಂತ ಕೂಡ ಈಗ ಬಿಬಿಎಂಪಿ ನೋಟಿಸ್ ಜಾರಿ ಮಾಡಿದೆ. ಬಿಬಿಎಂಪಿ ಸರ್ಕಾರಿ ಕಚೇರಿಗಳು ಸೇರಿ ಬಿಬಿಎಂಪಿ ಸರಿಯಾಗಿ ಕಾರ್ಯ ಮಾಡ್ತಾ ಇಲ್ಲ, ತನ್ನ ಕಾರ್ಯಕ್ಷಮತೆಯಲ್ಲಿ ವಿಫಲವಾಗ್ತಾ ಇದೆ ಅಂತ ಈ ಆರೋಪದ ಮೇಲೆಗೆ ಬಿಬಿಎಂಪಿಯನ್ನ ವಿಂಗಡಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ಬಿಬಿಎಂಪಿ ಸರ್ಕಾರಕ್ಕೆ ಶಾಕ್ ಕೊಟ್ಟಿದೆ. ಈಗ ಫಸ್ಟ್ ನೀವು ಕಟ್ಟಬೇಕಾಗಿರೋ ಅಮೌಂಟ್ ಕಟ್ಟಿ ಅಂತ ಎಚ್ಚರಿಕೆ ಕೊಟ್ಟಿದೆ, ನೋಟಿಸ್ ಜಾರಿ ಮಾಡಿದೆ. ಕಟ್ಟದೆ ಹೋದ್ರೆ ಕ್ರಮಕ್ಕೆ ಮುಂದಾಗ್ತೀವಂತ ಕೂಡ ನೋಟಿಸ್ ಕೊಟ್ಟಿದ್ದಾರೆ.